ಶ್ರಾವಣ ಮಾಸ ಬಂತೆಂದರೆ ಸಾಕು, ಸಾಲು ಸಾಲಾಗಿ ಹಬ್ಬಗಳು ಬರುತ್ತವೆ. ಶ್ರಾವಣ ಮಾಸದ ಮೊದಲ ಹಬ್ಬ ನಾಗರ ಪಂಚಮಿ. ಅಣ್ಣ ತಂಗಿಯರ ಬಾಂಧವ್ಯ ಬೆಸೆಯುವ ಹಬ್ಬವಾಗಿದ್ದು ಹೆಣ್ಣು ಮಕ್ಕಳಿಗೆ ಬಹು ದೊಡ್ಡ ಹಬ್ಬವಾಗಿದೆ. ಮೊದಲ ದಿನ ನಾಗರ ಕಲ್ಲಿಗೆ ಹಾಲೆರೆಯುವ ಮಹಿಳೆಯರು ಮರುದಿನ ಗಂಗೆ ಪೂಜೆ ಮಾಡುವುದು ವಿಶೇಷ. ಈ ಕುರಿತು ವರದಿ ಇಲ್ಲಿದೆ. ತುಂಗಾಭದ್ರಾ ನದಿಯಲ್ಲಿ ಗಂಗೆ ಪೂಜೆ ಮಾಡಿ ಸಂಭ್ರಮಿಸಿದ ಮಹಿಳೆಯರು. ನಾಗರ ಪಂಚಮಿ ಮರುದಿನ ಹೊಳೆ ಪೂಜೆ ಮಾಡಿದರೆ ನೀರಿನ ಪ್ರಮಾಣ ಕಡಿಮೆಯಾಗುತ್ತದೆ ಎಂಬುದು ಪ್ರತೀತಿ. ದಾವಣಗೆರೆ ಜಿಲ್ಲೆಯ ಹರಿಹರ ಪಟ್ಟಣದಲ್ಲಿರುವ ತುಂಗಾಭದ್ರಾ ನದಿ. ನಾಗರ ಪಂಚಮಿ ಶ್ರಾವಣ ಮಾಸದ ಮೊದಲ ಹಬ್ಬ. ಶ್ರಾವಣ ಮಾಸ ಆರಂಭವಾದರೆ ಸಾಕು, ಸಾಲು ಸಾಲಾಗಿ ಹಬ್ಬಗಳು ಆರಂಭಗೊಳ್ಳುತ್ತವೆ. ಪಂಚಮಿ ಹಬ್ಬ ಬಂತು ಸನಿಯಾಕ, ಅಣ್ಣ ಬರಲಿಲ್ಲ ಯಾಕೋ ಕರಿಯಾಕ ಎಂದು ಗಂಡನ ಮನೆಯಲ್ಲಿರುವ ಹೆಣ್ಣು ಮಕ್ಕಳು ತವರು ಮನೆಯನ್ನು ನೆನಪಿಸುವ ಹಬ್ಬವೇ ನಾಗರ ಪಂಚಮಿ. ಅಣ್ಣ ತಂಗಿಯರ ಬಾಂಧವ್ಯ ಬೆಸೆಯುವ ಹಬ್ಬ ನಾಗರ ಪಂಚಮಿ ಎಂದು ಹೆಣ್ಣು ಮಕ್ಕಳು ಕಲ್ಲ ನಾಗರಕ್ಕೆ ಹುತ್ತಕ್ಕೆ ಹಾಲೆರೆದು ಬಗೆ ಬಗೆಯ ಹುಂಡೆಗಳನ್ನು ತಯಾರಿಸಿ ಹಬ್ಬವನ್ನು ಆಚರಿಸುತ್ತಾರೆ. ವಿವಿಧ ಹಬ್ಬಗಳಿಗೆ ಮುನ್ನುಡಿ ಬರೆಯುವ ನಾಗರ ಪಂಚಮಿಯನ್ನು ಮಹಿಳೆಯರು ಶ್ರದ್ಧಾ ಭಕ್ತಿಯಿಂದ ಆಚರಿಸಿ ಮರುದಿನ ಹೊಳೆಯಲ್ಲಿ ಗಂಗೆ ಪೂಜೆ ಮಾಡುತ್ತಾರೆ. ಇದು ಶ್ರಾವಣ ಮಾಸದಲ್ಲಿ ಮಾಡ್ತಕ್ಕಂಥ ಹಬ್ಬ. ಇದರಿಂದ ಈಗ ಮಾಡಿದರೆ ಈ ಥರ ಮಾಡಿದರೆ ಫಸ್ಟ್ನೇ ವಾರದಲ್ಲೇ ಬರುತ್ತೆ ಇದು ಹಬ್ಬ. ಶ್ರಾವಣ ಮಾಸದಲ್ಲಿ ಈ ಹಬ್ಬ ಮಾಡೋದ್ರಿಂದ ಅಣ್ಣ ತಂಗಿ ಹಬ್ಬ ಅಂತಲೂ ಹೇಳ್ತಾರೆ ಇದಕ್ಕೆ. ಇದು ಫಸ್ಟ್ನೇ ದಿವಸ ಉಂಡೆ ಅದನ್ನೆಲ್ಲ ಮಾಡ್ಕೊಂಡು ಇದನ್ನು ನಾಗರ ಪಂಚಮಿಗೆ ಹಾಲು ಎರಿತಾರೆ ಹುತ್ತಪ್ಪಿಗೆ. ನೆಕ್ಸ್ಟ್ ದಿವಸ ಬಂದು ಹೊಳೆಗೆ ಪೂಜೆ ಮಾಡಿ ಇದು ಮಾಡಿದರೆ ಹೊಳೆ ಇಳಿಯುತ್ತೆ ಅನ್ನೋ ಒಂದು ವಾಡಿಕೆ ಐತೆ ಅಷ್ಟೇ. ಮುಂಚೆ ಜಾಸ್ತಿ ಇರುತ್ತೆ, ಈ ಪೂಜೆ ಮಾಡಿ ನಂತರ ಕಡಿಮೆ ಆಗ್ತದೆ. ತುಂಬಿ ಹರಿತಾ ಇರ್ತದಲ್ಲ, ಕಡಿಮೆ ಆಗ್ತದೆ ಅಂತ ಎಡೆ ಕೊಟ್ಮೇಲೆ ಇಳಿಯುತ್ತೆ, ಕಡಿಮೆ ಆಗುತ್ತೆ ಅಂತ. ಎಲ್ಲರೂ ಮಾಡ್ತಾರೆ, ಪ್ರತಿಯೊಬ್ಬರು ಮಾಡ್ತಾರೆ. ಹಳ್ಳಿಯಲ್ಲಿ ಎಲ್ಲ ಮಾಡ್ತಾರೆ, ಎಲ್ಲ ಕಡೆನೂ ಮಾಡ್ತಾರೆ. ನಾಗರ ಪಂಚಮಿ ಅಣ್ಣ ತಂಗಿಯ ಬಾಂಧವ್ಯ ಬೆಸೆಯುವ ಹಬ್ಬವಾಗಿದ್ದು ಗಂಡನ ಮನೆ ಸೇರಿದ ತಂಗಿ ತವರು ಬರುತ್ತಾಳೆ, ಇಲ್ಲ ಅಣ್ಣ ಆಕೆಯ ಮನೆಗೆ ಹೋಗಿ ಕಾಯ್ಕಣ ಕೊಡುವುದು ಈ ಹಬ್ಬದ ವಿಶೇಷವಾಗಿದೆ. ನಾಗರ ಕಲ್ಲಿಗೆ ಹಾಲೆರೆದ ಮರುದಿನ ತುಂಗಾಭದ್ರಾ ನದಿಯಲ್ಲಿ ಗಂಗೆ ಪೂಜೆ ಸಲ್ಲಿಸಿದರೆ ಹೊಳೆಯಲ್ಲಿ ನೀರು ಇಳಿಯುತ್ತದೆ ಎಂಬ ನಂಬಿಕೆ ಭಕ್ತರದ್ದಾಗಿದೆ. ಶ್ರಾವಣ ಮಾಸದಲ್ಲಿ ಮೊದಲನೇ ಪೂಜೆ ಇದು ಪಂಚಮಿ ಹಬ್ಬ ಅಂತ. ಪಂಚಮಿ ಮೊದಲನೇ ದಿವಸ ನಾಗರ ಕಲ್ಲಿಗೆ ಹಾಲು ಎರೆಯೋದು, ಮಾರನೇ ದಿವಸ ಹೊಳೆ ಪೂಜೆ ಅಂತ ಮಾಡೋದು. ಈ ಪೂಜೆ ಆದಮೇಲೆ ಹೊಳೆ ನೀರು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಲೋಕ ರೂಢಿ ಮಾಡ್ಕೊಂಡ್ಬಂದಿರೋ ನೇಮ ಇದು. ಒಟ್ಟಿನಲ್ಲಿ ಮಹಿಳೆಯರು ಹೊಳೆ ಪೂಜೆ ಮಾಡುವ ಮೂಲಕ ಭಕ್ತಿಯ ಪರಾಕಾಷ್ಠೆ ಮೆರೆದಿದ್ದಂತೂ ಸತ್ಯ.